ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ ಎಲ್ಲರಿಗೂ ಇಂದು ಅಂದರೆ ಇವತ್ತೆಷ್ಟು ಡೇಟು 26 ಜೂನ್ 2024ರಂದು ಗಯಾನಾದಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ವರ್ಲ್ಡ್ ಕಪ್ ಮ್ಯಾಚ್ ನಡೀತಿದೆ. ಅದು ಕೂಡ ಸೆಮಿಫೈನಲ್ನಲ್ಲಿ. ಸ್ನೇಹಿತರೆ, ಈ ಮ್ಯಾಚ್ನ ಬಲಾಬಲದ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ, ಇಂಗ್ಲೆಂಡ್ ತಂಡ T20ಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ. ಯಾಕಪ್ಪ ಅಂತಂದರೆ ನಮ್ಮ ಭಾರತ ತಂಡ ಒಂದು ಬಾರಿ ಮಾತ್ರನೇ T20 ವರ್ಲ್ಡ್ ಕಪ್ಪನ್ನು ಹೊಡೆದಿದೆ. ಆದರೆ ಇಂಗ್ಲೆಂಡ್ ತಂಡ 2 ಬಾರಿ T20 ವರ್ಲ್ಡ್ ಕಪ್ಪನ್ನು ಹೊಡೆದಿದೆ. 2010ರಲ್ಲಿ ಮತ್ತು 2022ರಲ್ಲಿ. ಈಗ ಹಾಲಿ ಚಾಂಪಿಯನ್ ಅವರೇ ಇರೋದು. ಹಾಲಿ ಚಾಂಪಿಯನ್ಗಳ ವಿರುದ್ಧ ನಾವು ಸೆಣಸಾಡಬೇಕಾಗಿದೆ ಸ್ನೇಹಿತರೆ. ನೋಡಿ, ಈ ಒಂದು ಪಂದ್ಯದಲ್ಲಿ ಯಾರ ಬಲಾಬಲ ಎಷ್ಟಿದೆ ಅಂತ ನೋಡೋದಾದರೆ T20 ಮ್ಯಾಚ್ಗಳನ್ನು 23 ಮ್ಯಾಚ್ಗಳನ್ನ ಆಡಿದ್ದಾವೆ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡಗಳು. ಈ ಎರಡೂ ತಂಡಗಳಲ್ಲಿ ನಮ್ಮ ಭಾರತ ತಂಡ 12 ಮ್ಯಾಚ್ಗಳನ್ನ ಗೆದ್ದಿದೆ. ಇಂಗ್ಲೆಂಡ್ ತಂಡ 11 ಮ್ಯಾಚ್ಗಳನ್ನ ಗೆದ್ದಿದೆ. ಹೀಗೆ ಹೇಳ್ಬೋದು ಇಂಡಿಯಾ ಇದರಲ್ಲೂ ಮುಂದಿದೆ ಅಲ್ವಾ ಅಂತ. ಆದರೆ ಕೇವಲ ಒಂದು ಮ್ಯಾಚು ಮುಂದಿರೋದನ್ನು ನೋಡಿಕೊಂಡು ಇದು ತುಂಬ ಬಲಾಬಲ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ಸ್ನೇಹಿತರೆ. ಯಾಕೆ ಗೊತ್ತಾ, ಇಂಗ್ಲೆಂಡ್ ತಂಡ ಇತ್ತೀಚೆಗೆ ಒಳ್ಳೆ ಫಾರ್ಮಲ್ಲಿದೆ. ಮತ್ತು ಪ್ರಸ್ತುತ ಒಂದು ಬೆಳವಣಿಗೆಯನ್ನು ಹೇಳಬೇಕಂದ್ರೆ ಭಾರತ ತಂಡ ಲೀಗ್ ಹಂತದ ಪ್ರತಿ ಮ್ಯಾಚ್ಗಳು, ಸೂಪರ್ 8 ಹಂತದ ಪ್ರತಿ ಮ್ಯಾಚ್ಗಳನ್ನ ಗೆದ್ದು ಸೆಮಿಫೈನಲ್ಗೆ ಪ್ರವೇಶ ಮಾಡಿದೆ. ಆದರೆ ಇಂಗ್ಲೆಂಡ್ ತಂಡ ಪ್ರಮುಖ ತಂಡಗಳ ವಿರುದ್ಧ ಮುಗ್ಗರಿಸಿದೆ. ಹೀಗಿರೋದ್ರಿಂದ ಭಾರತಕ್ಕೆ ಒಂದು ಗೆಲುವಿನ ಪಾಸಿಬಲ್ ಇರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಆದರೆ ಇಂಗ್ಲೆಂಡ್ ತುಂಬ ಬಲಿಷ್ಠ ತಂಡ ಅನ್ನೋದನ್ನು ನಮ್ಮ ಭಾರತ ತಂಡ ಕೂಡ ಮನಗಾಣಬೇಕಾಗಿದೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅದು ಏನಪ್ಪ ಅಂತಂದರೆ 2022ರಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತಂಡ, ಎರಡೂ ತಂಡಗಳು ಇದೇ ರೀತಿಯಾಗಿ ಸೆಮಿಫೈನಲ್ಗೆ ಬಂದಿದ್ದು. ಆಗ ಭಾರತ ತಂಡ 20 ಓವರ್ಗಳಲ್ಲಿ 168 ರನ್ಗಳನ್ನ ಹೊಡೆದ್ರು. ಆಗ 168 ಅಂದರೆ ಒಂದು ಆವರೇಜ್ ಸ್ಕೋರ್ ಇದೆ. ಮೋಸ್ಟ್ಲಿ ಇಂಡಿಯಾ ಡಿಫೆಂಡ್ ಮಾಡ್ಕೋಬಹುದು ಅಥವಾ ಚೇಸ್ ಮಾಡ್ಬೋದು, ಎರಡೂ ಥರದ ಪಾಸಿಬಲ್ಗಳು ಇದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಸ್ಕೋರು ಅಷ್ಟು ಸೇಫೆಸ್ಟ್ ಸ್ಕೋರ್ ಅಲ್ಲ ಅನ್ನೋದು ಕೂಡ ತಲೆಯಲ್ಲಿ ಕಾಡ್ತಾ ಇತ್ತು. ಅದರಂತೆಯೇ ಕಣಕ್ಕಿಳಿದಂತಹ ಇಂಗ್ಲೆಂಡ್ನ ದಿಗ್ಗಜರು ಜಾಸ್ ಬಟ್ಲರ್ ಮತ್ತು ಅಲೆಕ್ಸ್ ಅವರು ಲೀಲಾಜಲವಾಗಿ 168 ರನ್ನನ್ನು ಚೇಸ್ ಮಾಡಿಬಿಟ್ರು. ಕೇವಲ 16 ಓವರ್ಗಳಲ್ಲಿ ಇನ್ನೂ 4 ಓವರ್ಗಳನ್ನ ಉಳಿಸಿ ಅಷ್ಟು ರನ್ನನ್ನು ಹೊಡೆದ್ರು. ಆಗ ನನಗನ್ಸಿದ್ದೇನಪ್ಪ ಅಂದರೆ ಅವರು ಆಡಿದ ಒಂದು ರೀತಿ ತುಂಬಾ ಭಯ ಹುಟ್ಟಿಸೋ ಥರ ಇತ್ತು. ಭಯ ಹುಟ್ಟಿಸೋದು ಅಂದರೆ ಆ ಥರ ಅಲ್ಲ, ನಮ್ಮಲ್ಲಿ ಕೂಡ ತುಂಬ ದಿಗ್ಗಜ ಬೌಲರ್ಗಳಿದ್ದರು. ಹರ್ಷದೀಪ್ ಸಿಂಗ್ ಇದ್ದರು, ಮತ್ತು ಮೊಹಮ್ಮದ್ ಶಮಿ ಇದ್ದರು, ಜಸ್ಪ್ರೀತ್ ಬೂಮ್ರಾ ಅವರಿದ್ದರು. ಹಿಂಗೆಲ್ಲ ಇದ್ದರೂ ಕೂಡ ನಾವು ಏನು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದು ಒಂದು ನಮಗೆ ಕೊರಗು ಕಾಡ್ತಾ ಇತ್ತು. ಆದರೆ ಈ ಬಾರಿ ಆ ಥರ ಆಗಬಾರ್ದು. ಲಾಸ್ಟ್ ಟೈಮು ನಡೆದಿದ್ದು ಆಸ್ಟ್ರೇಲಿಯಾದಲ್ಲಿ, ಆದರೆ ಈ ಸಲ ನಡೀತಾ ಇರೋದು ಗಯಾನಾದಲ್ಲಿ. ಆದರೆ ಆ ಪಿಚ್ಗೂ ಈ ಪಿಚ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸ್ನೇಹಿತರೆ. ತುಂಬಾ ಅಂದರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆದರೆ ಆ ರೀತಿಯಾದಂತಹ ಮ್ಯಾಚ್ ಆಗೋದಿಲ್ಲ ಇವತ್ತ ಅನ್ನೋದು ನನ್ನ ಒಂದು ಅನಿಸಿಕೆ. ಮತ್ತು ಭಾರತ ತಂಡ ಕೂಡ ಬಲವಾಗೇ ಇದೆ. ಯಾರ್ಯಾರು ಅಂತ ನೋಡೋದಾದರೆ ರೋಹಿತ್ ಶರ್ಮಾ
ಒಳ್ಳೆ ಭರ್ಜರಿ ಫಾರ್ಮಲ್ಲಿದ್ದಾರೆ ರೀ. ಮೊನ್ನೆ ಆಸ್ಟ್ರೇಲಿಯಾ ವಿರುದ್ಧ 41 ಬಾಲ್ಗಳಲ್ಲಿ 92 ರನ್ಗಳನ್ನ ಹೊಡಿದ್ದಾರೆ ಅಂದರೆ ಏನು ತಮಾಷೆನೇಂದ್ರಿ. ಅಷ್ಟರ ಮಟ್ಟಿಗೆ ಅವರು ಫಾರ್ಮಲ್ಲಿದ್ದಾರೆ ರೋಹಿತ್ ಶರ್ಮಾ. ಮತ್ತು ನಮ್ಮ ಭಾರತ ತಂಡದ ಮೈನಸ್ ಯಾವುದು ಅಂದರೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅಂತಹ ಒಳ್ಳೆ ಫಾರ್ಮಲ್ಲೇನು ಇಲ್ಲ. ಆದರೂ ಕೂಡ ಹೇಳಲಿಕ್ಕಾಗಲ್ಲ, ಈ ಮ್ಯಾಚ್ ಫಾರ್ಮಿಗೆ ಬಂದರೂ ಬರ್ಬೋದು. ಅದಾದಮೇಲೆ ಸೂರ್ಯಕುಮಾರ್ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ. ಶಿವಮ್ ದುಬೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತು ಜಡೇಜಾ ಇವರೆಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂತಂದರೆ, ನಮ್ಮ ಭಾರತ ತಂಡದ ಬೌಲಿಂಗ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆಗಿದೆ. ಈ ಎಲ್ಲ ಕಾರಣಗಳಿಂದ ಇಂಗ್ಲೆಂಡ್ ತಂಡಕ್ಕಿಂತ ಭಾರತ ತಂಡ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಮತ್ತು ಇಂಗ್ಲೆಂಡ್ ತಂಡವನ್ನು ಅಷ್ಟು ಸುಲಭವಾಗಿ ಪರಿಗಣಿಸುವ ಹಾಗಿಲ್ಲ. ಜಾಸ್ ಬಟ್ಲರ್, ಫಿಲ್ ಸಾಲ್ಟ್ಗಳಂತಹ ವೆರಿ ದಿಗ್ಗಜ ಬ್ಯಾಟ್ಸ್ಮನ್ಗಳನ್ನು ಔಟ್ ಎತ್ತೋದು ತುಂಬಾ ಕಷ್ಟ. ಮತ್ತು ಅವರು ಹೊಡೆಯೋಕೆ ನಿಂತ್ಕೊಂಡ್ರೆ ಆ ರನ್ಗಳಿಗೆ ಕಡಿವಾಣ ಹಾಕೋದಂತೂ ಇನ್ನೂ ಕಷ್ಟ ಸ್ನೇಹಿತರೆ. ಬಟ್ ಅದೇನೇ ಇರಲಿ, ಇವತ್ತ ರೋಹಿತ್ ನೇತೃತ್ವದ ಭಾರತ ತಂಡ ಕಪ್ಪನ್ನು ಎತ್ತಿ ಹಿಡೀಲಿ ಅಂತ ಆಶಿಸ್ತಾ, ನಾನು ಎಲ್ಲ ಭಾರತೀಯರಿಗರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.